ಏನು ಮಾಡಬೇಕು ಸ್ನ್ಯಾಕ್ಸ್? ಇವತ್ತು ಮುಂಜಾನೆ ಮಾಡಿದ ರೈಸ್ ಇದೆಯಲ್ಲ, ಹೌದು ಹೌದು, ನಾವು ಸಾಸ್ ಜೊತೆ ತಿಂತೀವಲ್ಲ, ಹೌದು, ಅದೇ ರೈಸ್ ಏನು ಕೂಡ ಟೇಸ್ಟಿ ಸ್ನ್ಯಾಕ್ಸ್ ಕೂಡ ಮಾಡೋದು. ಓಕೆ ಡನ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಕಿಚನ್. ಪೂಜಾಸ್ ಕಿಚನ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಮುಂಜಾನೆ ಮಾಡಿಟ್ಟ ಅನ್ನ ಉಳಿದಿರುತ್ತಲ್ಲ, ಆ ಅನ್ನದಿಂದ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂತ ನನ್ನ ಮಗ ಹೇಳಿದ್ದಾನೆ. ಅದ್ರ ಸಲುವಾಗಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಮಾಡಿಟ್ಟಿದ ಅನ್ನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಿದು. ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಉಳ್ಳಾಗಡ್ಡಿ, ಅರಿಶಿಣ ಪುಡಿ, ಉಪ್ಪು, ಎಣ್ಣೆ. ಇವಾಗ ನಾನು ಈ ಅನ್ನದಿಂದ ಏನು ಮಾಡ್ತಾ ಇದ್ದೀನಿ ಅಂದರೆ, ಪಡ್ಡು ಮಾಡ್ತಾಯಿದ್ದೀನಿ. ಮಸಾಲ ಪಡ್ಡು ಮಾಡ್ತಾಯಿದ್ದೀನಿ. ಮಸಾಲ ಪಡ್ಡು ಮಾಡುವ ವಿಧಾನವನ್ನು ತೋರಿಸ್ತೀನಿ, ಬನ್ನಿ. ಮಮ್ಮಿ, ನೀ ರವೆ ತೋರಿಸಿಲ್ಲ ಅಲ್ಲ? ರವೆ ಹೌದು, ಇದು ಬರಿಕಂದ್ ರವೆ ಇದೆ, ಅಂದರೆ ಉಪ್ಪಿಟ್ಟು ಮಾಡೋ ರವೆ ಇದೆ. ರವೆ ಅರ್ಧ ಕಪ್ಪು. ನೋಡಿ, ಸ್ಮ್ಯಾಶರ್ನಿಂದ ಅನ್ನವನ್ನು ಸಾಫ್ಟಾಗಿ ಮೃದುವಾಗಿ ಮಾಡ್ಕೋಬೇಕು. ಒಂದು ವೇಳೆ ಇದು ಆಗಲಿಲ್ಲ ಅಂದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು. ಈಗ ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ನಾನು, ಯಾಕಂದರೆ ಇದು ಆಗ್ತಾಯಿಲ್ಲಲ್ಲ. ನೋಡಿ, ಇದು ಚೆನ್ನಾಗಿ ಮ್ಯಾಶ್ ಆಗ್ತಾಯಿಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನಾನು. ನೀರು ಹಾಕಿ ನೋಡಿ, ಇವಾಗ ಸಾಫ್ಟಾಗಿ ಮ್ಯಾಶ್ ಆಗ್ತಾಯಿದೆ. ಮ್ಯಾಶರ್ನಿಂದ ಏನು ಅನ್ನದಿಂದ ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ರೈಸ್, ಒಗ್ಗರಣೆಯನ್ನು ಮಾಡ್ಕೊಂಡು ಬೇಜಾರಾಗುತ್ತಲ್ಲ, ಹಾಗಾಗಿ ಇದು ರೆಸಿಪಿ ಕೂಡ ಮಾಡಿಕೊಂಡು ತಿನ್ಬೋದು. ಇವಾಗ ನೋಡಿ ಗೈಸ್, ಇವಾಗ ನಮ್ಮ ಮಮ್ಮಿ ಉಳ್ಳಾಗಡ್ಡಿಯನ್ನು ಆ್ಯಡ್ ಮಾಡತ್ತಾರ. ಈಗ ಮೆಣಸಿನ್ಕಾಯಿ ಆಪ್ಷನ್ ಇದೆ, ಬೇಕಾದ್ರೆ ಮೆಣಸಿನ್ಕಾಯಿನ ಹಾಕೋಬೋದು, ಇಲ್ಲಾಂದರೆ ಪುಡಿ ಖಾರ ಕೂಡ ಹಾಕೋಬೋದು. ನಮ್ಮ ಮಮ್ಮಿ ಮೆಣಸಿನ್ಕಾಯಿನ ಹಾಕೊಂಡು ಈ ಕೊತ್ತಂಬರಿಯನ್ನು ಹಾಕೋಬೇಕು. ಹಾಗೂ ಇದು ಕರಿಬೇವು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಕೂಡ ಆ್ಯಡ್ ಮಾಡಬೇಕು. ಇವಾಗ ಅರಿಶಿಣ ಹಾಫ್ ಸ್ಪೂನ್. ನೋಡಿ ಗೈಸ್, ನಮ್ಮ ತಂಗಿ ನೋಡಿ ಹೆಂಗೆ ಆಡ್ಲತ್ತಾಳೆ. ಅಮ್ಮ ಏನು ನೋಡತ್ತಿದೆ ಅಮ್ಮ? ಫೋನಾ? ಓಕೆ. ಈ ಹಂತದಲ್ಲಿ ನಾವೇನು ಉಪ್ಪಿಟ್ಟು ಮಾಡಿದ ರವೆ ತೊಗೊಂಡಿವಲ್ಲ, ಅದು ಆ್ಯಡ್ ಮಾಡ್ಕೋಬೇಕು. ಅಂದರೆ 3 ಕಪ್ ಅನ್ನ ಇದ್ದರೆ 1 ಕಪ್ ಮೀಡಿಯಮ್ ಸೈಜ್ ರವೆ, ಅಂದರೆ ಉಪ್ಪಿಟ್ಟು ಮಾಡೋ ರವೆ ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಬೇಕಿದೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದರೆ ನಾವು ಅನ್ನ ಮಾಡುವಾಗ ಉಪ್ಪು ಹಾಕ್ತೀವಲ್ಲ, ಟೇಸ್ಟ್ ರುಚಿ ನೋಡಿ ಉಪ್ಪನ್ನು ಹಾಕೋಬೇಕು. ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು, ಆಲ್ರೆಡಿ ಇದರಲ್ಲಿ ಉಪ್ಪು ಇದೆ. ನೋಡಿ ಗೈಸ್, ನಮ್ಮ ಮಮ್ಮಿ ಏನೂ ಆರಾಮಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ಆರಾಮಿಲ್ಲ ಅಂದರೆ ನಂಗೆ ಡೈಲಿ ವೆರೈಟೀಸ್ ಎಲ್ಲ ಸ್ನ್ಯಾಕ್ಸ್ ಅನ್ನು ಯಾವ್ದಾದ್ರು ಮಾಡಿಕೊಡ್ತಾರೆ. ಅದಕ್ಕೆ ಸ್ವಲ್ಪ ನಮ್ಮ ಮಮ್ಮಿನ ಸೌಂಡನ್ನು ದಪ್ಪಾಗಿದೆ. ಈ ಬ್ಲಾಗ್ದಲ್ಲಿ ಬಂದು ಒಂದು ಸ್ವಲ್ಪ ಅಡ್ಜಸ್ಟಿಂಗ್ ಸ್ವಲ್ಪ ಮಾಡಿಕೊಳ್ಳಿ. ಓಕೆ. ನೋಡಿ, ನಾವು ಪಡ್ಡಿನ ಹಿಟ್ಟು ತಯಾರಾಗಿದೆ. ಇದು ಪಡ್ಡು ಅಂತಾರೆ, ನಮ್ಮ ಬೀದರ್ ಭಾಷೆಯಲ್ಲಿ ಗೋಳ್ಪಾಂಗಡಿ ಅಂತ ಕರಿತೀವಿ, ಆದರೆ ಕಲಬುರಗಿ ಭಾಷೆಯಲ್ಲಿ ಪಡ್ಡು ಅಂತಾರೆ. ಮಮ್ಮಿ, ನೆಕ್ಸ್ಟ್ ಪ್ರೊಸೆಸಿಂಗ್ ಏನು? ನೆಕ್ಸ್ಟ್ ಇದು 15 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೀನಿ, ನೆಂದಿದೆ. ಇವಾಗ ಪಡ್ಡು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ, ನಾನು ಪಡ್ಡಿನ ಪ್ಯಾನ್ ತೊಗೊಂಡಿದ್ದೀನಿ, ಅಂದರೆ ಗೋಳ್ಪಾಂಗಡಿಯ ಪಾತ್ರೆ ತೊಗೊಂಡಿದ್ದೀನಿ. ನಮ್ಮ ಪ್ಯಾನ್ ಕಾಯ್ದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಏನು ನಾವು ಹಿಟ್ಟು ಕಲಸಿಟ್ಟಿವಲ್ಲ, ಆ ಹಿಟ್ಟಿನಿಂದ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಈ ಥರ ಉಂಡೆ ಮಾಡಿಕೊಂಡು ಈ ಥರ
ನೋಡಿ ಈ ಥರ ಸರಿಯಾಗಿ ಇದು ಮಾಡಿ ನಂತರ ಮುಚ್ಚಳದಿಂದ ಮುಚ್ಚಬೇಕು. ಒಂದು 2 ನಿಮಿಷ, 2ರಿಂದ 3 ನಿಮಿಷ ಮುಚ್ಚಬೇಕು. 2 ನಿಮಿಷ ಆಯಿತು. ಇವಾಗ ಮುಚ್ಚಳನ ತೆಗೆದು ನೋಡಿ. ಇವಾಗ ಇದಕ್ಕೆ ವೆರಿ ಸಿಂಪಲ್ ನೋಡಿ ಎಷ್ಟು ಗರಿ ಗರಿಯಾಗಿ ಆಗಿದೆ ಅಂತ ನೋಡಿ. ಈ ಥರ ನೀವು ಉಳಿದ ಅನ್ನದಿಂದ ಈ ಥರ ಟೇಸ್ಟಿಯಾಗಿ ಪಡ್ಡು ಮಾಡ್ಕೊಂಡಿದ್ದರೆ ತುಂಬ ಟೇಸ್ಟಿ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಟೇಸ್ಟಾಗಿ ಸ್ವಲ್ಪ ಡಿಫ್ರೆಂಟಾಗಿ ಇದರಿಂದ ವಡೆ ಕೂಡ ಮಾಡ್ತಾರೆ. ಬಟ್ ವಡೆಯಲ್ಲಿ ನಾನು ಜಾಸ್ತಿ ಆಯಿಲ್ ಇದಾಗುತ್ತಲ್ಲ. ಇವಾಗ ಕ್ಲೈಮೇಟ್ ಕೂಡ ಚೇಂಜ್ ಆಗಿ ಭಾಳಷ್ಟು ಜನರಿಗೆ ಆರಾಮಿಲ್ಲ. ಈಗ ನನ್ನ ಮಗನಿಗೂ ಕೂಡ ಆರಾಮಿಲ್ಲ, ನನಗೂ ಕೂಡ ಆರಾಮಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಎಣ್ಣೆ ಎಲ್ಲ ಕಡಿಮೆ ಹಾಕಿ ಈ ಥರ ಪಡ್ಡಿನ ಹಂಚಿನಲ್ಲಿ ಇದು ಮಾಡಿದ್ದೀನಿ, ಪಡ್ಡು ಹಾಕಿದ್ದೀನಿ. ಇವಾಗ ಕೂಡ ಈ ಥರ ಮುಚ್ಚಿಡಬೇಕು 1-2 ನಿಮಿಷ. ನೋಡೋಣ ಬನ್ನಿ ನಮ್ಮ ಪಡ್ಡು ಯಾವ ಸ್ಟೇಜಿಗೆ ಬಂದಿದೆ ಅಂತ. ನೋಡಿ ಪರ್ಫೆಕ್ಟಾಗಿ ಬೆಂದಿದೆ. ಇವೆಲ್ಲ ಇನ್ನೊಂದು ಸ್ವಲ್ಪ ಇದಾಗಬೇಕು. ನೋಡಿ ನಮ್ಮ ಸಿದ್ಧಾಂತ ಪ್ಲೇಟ್ ತಯಾರಾಗ್ತಾಯಿದೆ ಇವಾಗ. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಇದರ ಟೇಸ್ಟ್ ನಮ್ಮ ಸಿದ್ಧಾಗೆ ಕೇಳಬೇಕು ನಾನು ಹೇಗಾಗಿದೆ ಅಂತ. ನೋಡಿ ನಮ್ಮ ಸಿದ್ಧಂದು ಪ್ಲೇಟ್ ರೆಡಿ ಆಗಿದೆ. ಸಿದ್ಧಾಂತ್ ಟೇಸ್ಟ್ ಮಾಡಿ ಹೇಳು ಹೇಗಾಗಿದೆ ಅಂತ. ಸಕ್ಕತ್ತಾಗಿದೆ. ಟೇಸ್ಟ್ ಇದೆ ಮಮ್ಮಿ. ನಾವು ಏನು ನಾರ್ಮಲ್ ಗುಲ್ಪಂಗ್ನೇನು ಮಾಡ್ತೀವಲ್ಲ ಅದಕ್ಕೆ ಟೇಸ್ಟ್ ಇದೆ. ನೀವು ಮನ್ಯಾಗ ನೋಡಿ ಮಾಡಿ. ಇದು ಡಿಫ್ರೆಂಟ್ ಪಡ್ ಇದೆ, ನೀವು ಮನ್ಯಾಗ ನೋಡಿ. ಮಮ್ಮಿ ಏನು ಆನಿಯನ್ ಫ್ಲೇವರ್, ಏನು ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ ಸಕ್ಕತ್ತಾಗಿದೆ. ನೀವು ಕೂಡ ಮನ್ಯಾಗ ಮಾಡಿ ನೋಡಿ. ಮತ್ತು ಬೇರೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಳಿಸಿ. ಬಾಯ್.